ಸಿಎಂಗೆ ಹೈಕೋರ್ಟ್ ಚಾಟಿ ಬೆನ್ನಲ್ಲೇ ಸಿಡಿದ ಅಶೋಕ್. ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೊಮ್ಮೆ ಹೈಕೋರ್ಟ್ ಛೀಮಾರಿ. ಸಿಎಂಗೆ ಹೈಕೋರ್ಟ್ ಚಾಟಿ ಬೆನ್ನಲ್ಲೇ ಸಿಡಿದ ಅಶೋಕ್. ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೊಮ್ಮೆ ಹೈಕೋರ್ಟ್ ಛೀಮಾರಿ ಹಾಕಿದೆ. ಒಂದು ಕಡೆ ಸಂಪೂರ್ಣವಾಗಿ ದಿವಾಳಿಯಾಗಿರುವಂತಹ ಖಜಾನೆ, ಮತ್ತೊಂದು ಕಡೆಗೆ ಅಲಗಾಡ್ತಿರೋ ಕುರ್ಚಿ. ಈ ಮಧ್ಯೆ ಸಿಲುಕಿ ದುರ್ಬಲವಾಗಿರುವಂತಹ ಹಲೋ ಅಪ್ಪ ಖ್ಯಾತಿಯ ಸಿಎಂ ವರ್ಗಾವಣೆ ದಂಧೆಯನ್ನ ಮುಖ್ಯ ಕಾಯಕ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಅನ್ನುವಂಥದ್ದು. ಇದನ್ನ ಗಮನಿಸಿರುವಂತಹ ಮಾನ್ಯ ಹೈಕೋರ್ಟ್ ಚಾಟಿ ಬೀಸಿದೆ. ಸಿಎಂಗೆ ಸರ್ಕಾರಿ ನೌಕರರ ವರ್ಗಾವಣೆಗಿಂತ ಮಾಡಬೇಕಾದ ಉತ್ತಮ ಕೆಲಸಗಳಿವೆ. ಹೈಕೋರ್ಟ್ ಚಾಟಿ ಬೆನ್ನಲ್ಲೇ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿರುವಂಥದ್ದು. ರಾಜ್ಯದಲ್ಲಿ ದುರಾಡಳಿತ, ವರ್ಗಾವಣೆ ದಂಧೆ ತಾಂಡವಕ್ಕೆ ಇದು ಕನ್ನಡಿಯಾದಂತಿದೆ. ಈ ನಾಲಾಯಕ್ ಸರ್ಕಾರಕ್ಕೆ ಕಿಂಚಿತ್ತಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಇದ್ರೆ ಈ ಕೂಡಲೇ ವಿಧಾನಸಭೆ ವಿಸರ್ಜನೆ ಮಾಡಿ ಕನ್ನಡಿಗರ ಕ್ಷಮೆ ಕೇಳಿ. ಸಿದ್ದು ಸರ್ಕಾರಕ್ಕೆ ವಿಪಕ್ಷ ನಾಯಕ ಅಶೋಕ್ ಆಗ್ರಹಿಸಿರುವಂತದ್ದು. ಸಿಎಂ ಸಿದ್ದುಗೆ ಹೈಕೋರ್ಟ್ ಚಾಟಿ ಬೀಸಿದೆ. ಇದೇ ಬೆನ್ನಲ್ಲೇ ವಿಪಕ್ಷ ನಾಯಕ ಅಶೋಕ್ ಸಿಡಿದಿರುವಂತದ್ದು. ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೊಮ್ಮೆ ಛೀಮಾರಿ ಹಾಕಲಾಗಿದೆ. ಒಂದ್ ಕಡೆ ಸರ್ಕಾರನೇ ಸಂಪೂರ್ಣವಾಗಿ ದಿವಾಳಿಯಾಗಿದೆ, ಖಜಾನೆ ಖಾಲಿಯಾಗಿದೆ. ಮತ್ತೊಂದು ಕಡೆ ಸಿಎಂ ಕುರ್ಚಿನೇ ಗಟ್ಟಿಯಾಗಿಲ್ಲ, ಅಲಗಾಡ್ತಾ ಇದೆ. ಈ ಮಧ್ಯೆ ದುರ್ಬಲ ಆಗಿರುವಂತಹ ಸಿಎಂ ಹಲೋ ಅಪ್ಪ ಖ್ಯಾತಿಯ ಸಿಎಂ ಇವರು ಹೊಂದಿದ್ದಾರೆ. ವರ್ಗಾವಣೆ ದಂಧೆನೇ ತಮ್ಮ ಪ್ರಮುಖ ಕಾಯಕ ಅನ್ನುವಂತೆ ಮಾಡಿಕೊಂಡಿರುವಂತಹ ಸಿದ್ದರಾಮಯ್ಯನವರು ಮಾಡಿರುವಂತಹ ಕೆಲಸವನ್ನ ಈಗ ಹೈಕೋರ್ಟ್ ಗಮನಿಸಿ ಚಾಟಿ ಬೀಸಿದೆ. ಸಿಎಂಗೆ ಸರ್ಕಾರಿ ನೌಕರರ ವರ್ಗಾವಣೆಯನ್ನ ಮಾಡಬೇಕಾದಂಥ ಅಗತ್ಯ ಇತ್ತ? ಅದಕ್ಕಿಂತ ಬೇರೆ ಕೆಲಸಗಳು ಇರಲಿಲ್ವಾ? ನೌಕರರ ವರ್ಗಾವಣೆಗಿಂತ ಇವರಿಗೆ ಮಾಡಬೇಕಾದಂತಹ ಕೆಲಸಗಳು, ಉತ್ತಮ ಕೆಲಸಗಳು ಸಾಕಷ್ಟಿವೆ. ಅದನ್ನೆಲ್ಲ ಬಿಟ್ಟು ಸಿಎಂ ಇದನ್ನೇ ಕಾಯಕ ಮಾಡಿಕೊಂಡ್ರು. ಹೈಕೋರ್ಟ್ ಚಾಟಿ ಬೆನ್ನಲ್ಲೇ ವಿಪಕ್ಷ ನಾಯಕ ಅಶೋಕ್ ಈ ರೀತಿಯಾಗಿ ಕಿಡಿಕಾರಿರುವಂಥದ್ದು. ರಾಜ್ಯದಲ್ಲಿ ದುರಾಡಳಿತ, ವರ್ಗಾವಣೆ ದಂಧೆ ಇದೆಲ್ಲ ತಾಂಡವ ಆಗೋಗಿದೆ. ಈ ಪ್ರಮಾಣದಲ್ಲಿ ತಾರಕ್ಕೆ ಏರಿರುವಂತಹ ವರ್ಗಾವಣೆ ದಂಧೆ ಮತ್ತು ರಾಜ್ಯದ ದುರಾಡಳಿತಕ್ಕೆ ಇದು ಹಿಡಿದಂತಹ ಕೈಗನ್ನಡಿ. ಈ ಸರ್ಕಾರಕ್ಕೆ ಕಿಂಚಿತ್ತಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನಾರ ಇದ್ರೆ ಈ ಕೂಡಲೇ ಈ ನಾಲಾಯಕ್ ಸರ್ಕಾರ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಕನ್ನಡಿಗರ ಕ್ಷಮೆ ಕೇಳಲಿ. ಸಿದ್ದು ಸರ್ಕಾರಕ್ಕೆ ವಿಪಕ್ಷ ನಾಯಕ ಅಶೋಕ್ ಆಗ್ರಹಿಸಿರುವಂತದ್ದು. ಹೈಕೋರ್ಟ್ ಚಾಟಿ ಬೀಸಿದಂತಹ ಹಿನ್ನೆಲೆ ವಿಪಕ್ಷ ನಾಯಕ ಅಶೋಕ್ ಕೂಡ ಕಿಡಿಕಾರಿದ್ದಾರೆ. ಸರ್ಕಾರಕ್ಕೇನಾದ್ರೂ ಈಗಲಾದ್ರೂ ನಾಚಿಕೆ ಮಾನ ಮರ್ಯಾದೆ ಅನ್ನುವಂಥದ್ದು ಇದ್ರೆ, ಅದನ್ನು ಉಳಿಸ್ಕೊಂಡಿದ್ರೆ ತಕ್ಷಣ ನಾಲಾಯಕ್ ಸರ್ಕಾರ ವಿಧಾನಸಭೆನ ವಿಸರ್ಜನೆ ಮಾಡಲಿ, ಕನ್ನಡಿಗರ ಕ್ಷಮೆ ಕೇಳಲಿ. ಸಿಎಂಗೆ ವರ್ಗಾವಣೆ ಮಾಡ್ಸಕ್ಕಿಂತ ಇನ್ನೂ ಬೇಕಾದಷ್ಟು ಬಹಳ ಉತ್ತಮ ಕೆಲಸಗಳಿವೆ ಮಾಡೋದಕ್ಕೆ. ಅದನ್ನೆಲ್ಲ ಬಿಟ್ಟು ಸಿಎಂ ಈ ರೀತಿಯಾಗಿ ನಡ್ಕೊಳ್ತಿರೋದು ಸರಿಯಾಗಿ ಮಾಡಿದೆ ಕೋರ್ಟ್ ಚಾಡಿ ಬೀಸಿದಂತಹ ಹಿನ್ನೆಲೆ ಈಗ ಅಶೋಕ್ ಈ ರೀತಿಯಾಗಿ ಕಿಡಿಕಾರಿರುವಂಥದ್ದು. ಒಂದು ಕಡೆ ಸರ್ಕಾರನೇ ಸಂಪೂರ್ಣ ದಿವಾಳಿಯಾಗಿದೆ, ಇನ್ನೊಂದು ಕಡೆ ಸಿಎಂ ಕುರ್ಚಿ ಸಹ ಅಲಗಾಡ್ತಾ ಇದೆ. ಇನ್ನು ಸಿಎಂ ಉತ್ತಮ ಕೆಲಸಗಳನ್ನು ಬಿಟ್ಟು ವರ್ಗಾವಣೆ ದಂಧೆಗೆ ಇಳಿದಿದ್ದಾರೆ. ಕೂಡಲೇ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಕನ್ನಡಿಗರ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ರು ವಿಪಕ್ಷ ನಾಯಕ ಅಶೋಕ್.